ನಟ ದರ್ಶನ್ ಬಗ್ಗೆ ಕುಮಾರಸ್ವಾಮಿ ಮಾರ್ಮಿಕ ಕಿಡಿಕಾರಿದ್ದಾರೆ. ಅದ್ಯಾರೋ ಚಿತ್ರನಟನನ್ನ ನಾನು ಅರೆಸ್ಟ್ ಮಾಡಿಸಿದ್ನಂತೆ, ದೆಹಲಿಯಲ್ಲಿ ಕುಳಿತು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳಿಗೆ ಹೇಳಿ ಅರೆಸ್ಟ್ ಮಾಡಿಸಿರುವುದಾಗಿ ಕತೆ ಹೇಳ್ತಿದ್ದಾರೆ. ಆ ರೀತಿಯ ಕತೆ ಕಟ್ಟುತ್ತಿದ್ದಾರೆ ಎಂದ ಎಚ್.ಡಿ. ಕುಮಾರಸ್ವಾಮಿ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದೆಲ್ಲ ಯಾವ ಮಟ್ಟಕ್ಕೆ ನಡೆಯುತ್ತಿದೆ ಎಲ್ಲ ಗೊತ್ತಿದೆ. ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಟ ದರ್ಶನ್ ಬಗ್ಗೆ ಮಾರ್ಮಿಕವಾಗಿ ಕಿಡಿಕಾರಿದ್ದಾರೆ. ಅದ್ಯಾರೋ ಚಿತ್ರನಟನನ್ನ ನಾನು ಅರೆಸ್ಟ್ ಮಾಡಿಸಿದ್ನಂತೆ, ದೆಹಲಿಯಲ್ಲಿ ಕುಳಿತು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳಿಗೆ ಹೇಳಿ ಅರೆಸ್ಟ್ ಮಾಡಿಸಿರುವುದಾಗಿ ಕತೆ ಹೇಳ್ತಿದ್ದಾರೆ. ಆ ರೀತಿಯ ಕತೆ ಕಟ್ಟುತ್ತಿದ್ದಾರೆ ಎಂದು ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದೆಲ್ಲ ಯಾವ ಮಟ್ಟಕ್ಕೆ ನಡೆಯುತ್ತಿದೆ ಎಂದು ನನಗೆ ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ಮತ್ತೆ ಅಧಿಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ನಮ್ಮ ಜೀವನದಲ್ಲಿ ದೇವೇಗೌಡರಾಗಲಿ ನಾನಾಗಲಿ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡಿ ಅಂತೇಳಿ ಯಾವನೇ ಒಬ್ಬ ಅಧಿಕಾರಿಗೆ ನಾವು ಹೇಳಿಲ್ಲ, ಸೂಚನೆ ಕೊಟ್ಟಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಇವರಿಬ್ಬರು ಏನೇನು ಮಾಡಿದ್ದಾರೆ ಗೊತ್ತಿದೆ. ಈಗ ಏನ್ ನಡೀತಾ ಇದೆಯಲ್ಲ, ಇದು ಪ್ರಾಯಶ್ಚಿತ್ತ ಮುಂದೆ ಏನ್ ನಡೀಇದೆ ಅನ್ನೋದನ್ನ ಕಾದು ನೋಡೋಣಂತೆ. ಈ ಅಧಿಕಾರಿಗಳಿಗೂ ಹೇಳ್ತೇನೆ, ಯಾವ ಪಟ್ಟಿಗೆ ನಡ್ಕೋತಾ ಇದ್ದೀರಿ. ನಾನು ಇಲ್ಲಿ ಚನ್ನಪಟ್ಟಣದ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ, ಇವೇನೋ ಘಟನೆಗಳು ನಡೀತಾವಲ್ಲ. ಆಮೇಲೆ ಅದು ಯಾವ್ದೋ ಪಾಪ ಚಿತ್ರನಟದ್ದು ಕುಮಾರಸ್ವಾಮಿ ಡೆಲ್ಲಿಯಿಂದ ಕೂತ್ಕೊಂಡು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಅದಿನ್ನೊಂದು ಕತೆ ಕಟ್ತಾರೆ. ನನಗೆ ಸಂಬಂಧ ಇಲ್ಲದೆ ಇರೋದು ಯಾವ ಮಟ್ಟಕ್ಕೆ ನಡೀತಾ ಇದೆ. ನನ್ನ ಬೆಳೆಸಿರ್ತಕ್ಕಂಥ ಜನರ ಮುಂದೆ ಹೇಳ್ತೇನೆ, ಈ ಜಿಲ್ಲೆಯ ಜನ, ಅಲ್ಲಿ ಹುಟ್ಟಿದ್ದೆ ನಾನು ಹೊಣೆನರಸೀಪುರದಲ್ಲಿ. ಈ ಜಿಲ್ಲೆಯ ಜನ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥವ್ರು ನೀವು ನನ್ನ ಭಾಗದ ದೇವರು ಅಂತಕ್ಕಂಥ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಈ ಜಿಲ್ಲೆಯ ಜನರ ಬಗ್ಗೆ.